ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದು ಅಗಸೆ ಗಿಡ ಅಂತ. ನಮ್ಮ ತುಮಕೂರು ಶಿರಾ ಭಾಗದಲ್ಲಿ ಇದನ್ನು ಸೆಡೆ ಗಿಡ ಅಂತಲೂ ಕರೀತಾರೆ. ಇದ್ರ ಉಪಯೋಗ ಏನಪ್ಪ ಅಂದರೆ, ನಮಗೆ ಒಂದು ಅಡಿಕೆ ಗಿಡಗಳಿಗೆ ನೆರಳಾಗುತ್ತೆ. ಬೇಸಿಗೆ ಟೈಮಲ್ಲಿ ಚಿಕ್ಕ ಗಿಡಗಳಿಗೆ ನೆರಳು ಅವಶ್ಯಕತೆ ಇರುತ್ತೆ, ಅದರಿಂದ ಇದನ್ನು ನಾವು ಬಳಸ್ಕೋಬೋದು. ಇದರಿಂದ ನಮಗೆ ಸ್ವಲ್ಪ ಚಿಕ್ಕದಾಗಿ ಲಾಭ ಕೂಡ ಬರುತ್ತೆ. ಅದೇನಪ್ಪ ಅಂದರೆ, ಈ ಸೊಪ್ಪನ್ನು ನಾವು ಕುರಿ ಮೇಕೆ ಇರೋ ಅಂಥವ್ರಿಗೆ ಮಾರಾಟ ಕೂಡ ಮಾಡ್ಬೋದು. ಇಲ್ಲ ನಮ್ಮದೇನಾದರೂ ಸ್ವಂತ ಹಸುಗಳೇನಾದರೂ ಇತ್ತು ಅಂದರೆ ನಾವು ಕೂಡ ಇದನ್ನು ಹಸುಗಳಿಗೆ ಮೇವಾಗಿ ಕೂಡ ಬಳಸ್ಕೋಬೋದು. ಇನ್ನೊಂದೇನಪ್ಪ ಅಂದರೆ, ಒಂದು ವೇಳೆ ನಿಮಗೆ ಇದು ಮಾರಾಟ ಮಾಡೋದಕ್ಕೆ ಯಾರು ಸಿಗಲಿಲ್ಲ ಅಂದರೆ, ಈ ಥರ ಸೊಪ್ಪನ್ನು ಕಿತ್ತು ಅಡಿಕೆ ಗಿಡಗಳು ಬುಡಕ್ಕೆ ಹಾಕೋದ್ರಿಂದ ಇದರಿಂದ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ. ಇದ್ರ ಕಡ್ಡಿ ತುಂಬ ಸ್ಮೂತಾಗಿರೋದ್ರಿಂದ ಬೇಗ ಇದು ಕೊಳೆತು ಗೊಬ್ಬರ ಆಗುತ್ತೆ. ನೀವು ಈ ಗಿಡಗಳನ್ನ ಅಡಿಕೆ ಮಧ್ಯೆ ಕನಿಷ್ಠ 2-3 ವರ್ಷ ಬಿಟ್ಕೋಬೋದು. ಅಡಿಕೆ ಗಿಡಗಳಿಗೆ ಬೇಸಿಗೆನಲ್ಲಿ ನೆರಳಾಗುತ್ತೆ. ಈ ಗಿಡಗಳು ನೀವು ಮೊದಲು ಸರಿ ಹಾಕಿದಾಗ ನಿಮಗೆ 5-6 ತಿಂಗಳಿಗೆ ಇದು ಕಟಾವಿಗೆ ಬರುತ್ತೆ. ಮತ್ತು ಒಂದು ಸರಿ ಕಟಾವು ಮಾಡಿದ್ದಾದಮೇಲೆ ಈ ಗಿಡಗಳು ನಿಮಗೆ 3-4 ತಿಂಗಳಿಗೆ ಕಟಾವಿಗೆ ಬರ್ತಾ ಹೋಗುತ್ತೆ. ಪ್ರತಿ ಅಡಿಕೆ ಗಿಡದ ಸಾಲಿನಲ್ಲೂ ಈ ಥರ ಗಿಡಗಳನ್ನ ಹಾಕ್ಕೋಬೋದು. ಇದಕ್ಕೇನು ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ. ನಾವು ಒಂದು ವಾರಕ್ಕೊಂದ್ಸರಿ ಅಥವಾ 10 ದಿವಸಕ್ಕೊಂದ್ಸರಿ ಈ ಗಿಡಗಳಿಗೆ ನೀರು ಕೊಟ್ಟರೂ ಸಾಕು. ಮಳೆಗಾಲದಲ್ಲಿ ಇದಕ್ಕೆಲ್ಲ ನೀರಿನ ಅವಶ್ಯಕತೆ ಇಲ್ಲ. ಬೇಸಿಗೆನಲ್ಲಿ ಮಾತ್ರ ಇದಕ್ಕೆ ನಾವು ನೀರು ಕೊಡಬೇಕಾಗುತ್ತೆ. ಇದರಲ್ಲಿ ನಾವೊಂದು ಮಿಸ್ಟೇಕ್ ಮಾಡಿಬಿಟ್ವಿ. ಏನಪ್ಪ ಅಂದರೆ, ನಾವು 2 ಸಾಲುಗಳ ಮಧ್ಯೆ ಕೂಡ ಒಂದು ಸಾಲನ್ನ ಮಾಡಿಬಿಟ್ವಿ. ಅದರಿಂದ ಅಡಿಕೆ ಗಿಡಗಳಿಗೆ ತುಂಬ ನೆರಳು ಜಾಸ್ತಿ ಆಗೋಯಿತು. ಅದರಿಂದ ನಾವಿವಾಗ ಈ ಮಧ್ಯೆ ಇರ್ತಕ್ಕಂಥ ಒಂದು ಸಾಲನ್ನ ತೆಗಿತಾ ಇದ್ದೀವಿ. ಬರೀ ಆ ಕಡೆ ಈ ಕಡೆ ಸೈಡಲ್ಲಿ ಅಡಿಕೆ ಗಿಡದ ಸಾಲಿನಲ್ಲಿ ಇದು ಅಗಸೆ ಗಿಡಗಳಿದಾವಲ್ವ, ಅದನ್ನು ಮಾತ್ರ ಬಿಟ್ಕೋತಾ ಇದ್ದೀವಿ. ಈ ಮಧ್ಯದ ಸಾಲನ್ನು ನಾವೀಗ ರಿಮೂವ್ ಮಾಡ್ತಾ ಇದ್ದೀವಿ. ಬೇರೆ ಯಾರಾದರೂ ಗಿಡಗಳನ್ನ ಹೊಸ್ದಾಗಿ ಹಾಕ್ತಾ ಇದ್ದರೆ ಈ ಥರ ಅಗಸೆ ಗಿಡಗಳನ್ನ ಹಾಕ್ಕೊಳ್ರಿ. ಇದರಿಂದ ಒಂದು ಚಿಕ್ಕ ಲಾಭ ಕೂಡ ಬರುತ್ತೆ. ತೋಟ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು